ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಇವತ್ತು ನಾವು ರಿಂಗ್ ಬೀಡನ್ನು ಯೂಸ್ ಮಾಡಿಕೊಂಡು ಒಂದು ಬ್ರೈಡಲ್ ಕುಚ್ಚು ಡಿಸೈನನ್ನು ಹಾಕಿಕೊಳ್ಳೋಣ. ಈ ಡಿಸೈನ್ ಮಾಡಲಿಕ್ಕೆ ತುಂಬ ಸುಲಭವಾಗಿದೆ, ಬಿಗಿನರ್ಸ್ ಕೂಡ ಮಾಡ್ಬೋದು. ಈ ಡಿಸೈನ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಶುರುವಿಗೆ 6 ಸ್ಟ್ರಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಇಟ್ಕೊಂಡು ಸಿಂಗಲ್ ಕ್ರೋಶ ಹಾಕಿಕೊಳ್ಳೋಣ. ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ, ಟೋಟಲ್ 2 ಟೈಮ್ಸ್ ಸಿಂಗಲ್ ಕ್ರೋಶ ಹಾಕಿಕೊಳ್ಬೇಕು. ನೆಕ್ಸ್ಟು 4 ಚೈನ್ ಹಾಕಿಕೊಳ್ಳೋಣ. 1 2 3 4. ಇನ್ನು ಸಿಂಗಲ್ ಕ್ರೋಶ ಹಾಕಿಕೊಳ್ಳೋಣ. ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ. ಈ ಡಿಸೈನ್ ಬೇಗ ಮಾಡಿ ಮುಗಿಸ್ಲಿಕ್ಕಾಗ್ತದೆ, ತುಂಬ ಸುಲಭವಾದ ಡಿಸೈನ್ ಆಗಿರ್ತದೆ ಇದು. 4 ಚೈನ್ ಹಾಕಿಕೊಂಡು ಸಿಂಗಲ್ ಕ್ರೋಶ ಹಾಕ್ಕೊಂಡು, ಇನ್ನೀಗ ಸೂಜಿ ಮೇಲೆ ಒಂದು ಸತಿ ಈ ರೀತಿಯಲ್ಲಿ ದಾರ ಇಟ್ಕೊಂಡು ಒಂದು ರಿಂಗ್ ಬೀಡ್ ತೆಗೆದುಕೊಳ್ಳೋಣ. ಒಂದು ರಿಂಗ್ ಬೀಡ್ ತೆಗೆದುಕೊಂಡು ಸೂಜಿ ಮೇಲೆ ಒಂದು ಸತಿ ಆಲ್ರೆಡಿ ದಾರ ಸುತ್ತಕೊಂಡಿದ್ದೀವ, ಈ ರಿಂಗ್ ಬೀಡನ್ನು ನಾಟ್ ಹಾಕಿಕೊಳ್ಳೋಣ. ನೀಡಲ್ ಈ ರೀತಿ ಮೇಲ್ಗಡೆ ಇರಬೇಕು, ರಿಂಗಿದ್ದು ಈ ರೀತಿ ಹಿಡ್ಕೊಂಡು ಸಿಂಗಲ್ ಇದು ನಾಟ್ ಹಾಕಿಕೊಳ್ಳೋಣ. ಈ ರೀತಿಯಲ್ಲಿ 3 ಲೂಪ್ ಇದೆಯಾ, 2ರಲ್ಲಿ ಒಂದು ಸತಿ 2ರಲ್ಲಿ ಒಂದು ಸತಿ ನಾಟ್ ಹಾಕಿಕೊಳ್ಳೋಣ. ಆಗ ಅದು ರಿಂಗ್ ಬೀಡ್ ಫಿಕ್ಸ್ ಆಗ್ತದೆ ಇದರೊಳಗೆ. ಈ ರೀತಿಯಲ್ಲಿ ನೋಡಿ ಫಿಕ್ಸ್ ಆಯಿತು ಇಲ್ಲಿಗೆ. ಇನ್ನು ಈ ರಿಂಗಿನ ಪೂರ್ತಿ ಡಬಲ್ ಕ್ರೋಶೆ ಹಾಕಿಕೊಂಡು ಹೋಗೋಣ. ಇದೇ ರೀತಿಯಲ್ಲಿ ಎಷ್ಟು ಬರ್ತದೆ ನೋಡೋಣ. ರಿಂಗ್ ಡಬಲ್ ಕ್ರೋಶೆ ಇದೇ ರೀತಿಯಲ್ಲಿ ಹಾಕಿಕೊಂಡು ಹೋಗಬೇಕು. ಡಬಲ್ ಕ್ರೋಶೆ ಎವ್ರಿ ಟೈಮ್ ಡಬಲ್ ಕ್ರೋಶೆ ಹಾಕ್ಕೊಳ್ಳುವಾಗ ಲೆಂತ್ ಒಂದೇ ರೀತಿಯಲ್ಲಿ ಇರಬೇಕು. ಡಬಲ್ ಕ್ರೋಶೆ ನಾವು ಹಾಕಿಕೊಳ್ಳುವ ರಿಂಗಿನ ಸೈಜಿನ ಮೇಲೆ ಡಿಪೆಂಡ್ ಆಗಿರ್ತದೆ. ಇದಕ್ಕೆ ಎಷ್ಟು ಡಬಲ್ ಕ್ರೋಶೆ ಬೇಕು ಅಂತ ನೋಡೋಣ. ಈ ರಿಂಗಿನ ಸೈಜಿನ ಮೇಲೆ ಇದೇ ರೀತಿಯಲ್ಲಿ ನಾನು ಪೂರ್ತಿ ರಿಂಗ್ ಹಾಕಿಕೊಳ್ತೀನಿ. ಎಂಡಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಿನಿಶಿಂಗ್ ಈ ಡಬಲ್ ಕ್ರೋಶೆ ರಿಂಗಿನ ಮೇಲೆ ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗ್ತದೆ ನೋಡಿ ವರ್ಕ್. ಇವಾಗ ಇಲ್ಲಿ ನಂದು 8 ಡಬಲ್ ಕ್ರೋಶೆಸ್ ಆಗಿದ್ದಾವೆ. ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇದು 9th ಒನ್. ಲೆಂತ್ ಒಂದೇ ರೀತಿಯಲ್ಲಿ ಇರಬೇಕು ಈ ಡಬಲ್ ಕ್ರೋಶೆದು, ಇಲ್ಲದ್ರೆ ನೆಕ್ಸ್ಟ್ ಸ್ಟೆಪ್ ಹಾಕುವಾಗ ಆಡಾಗಿ ಕಾಣಿಸ್ತದೆ ಡಿಸೈನ್. ತುಂಬ ಈಸಿಯಾಗಿದೆ ಈ ಡಿಸೈನ್ ಮಾಡಲಿಕ್ಕೆ ಮಾತ್ರ. ನೋಡೋಣ, ಫಿನಿಶಿಂಗಲ್ಲಿ ತೋರಿಸ್ತೀನಿ. ಇವಾಗ ಈ ರೀತಿ ಕಾಣಿಸ್ತಾ ಇದೆ ನೋಡಿ. ಟೋಟಲ್ ಇಲ್ಲಿ 12 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಇದನ್ನು ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಇದು ಇಲ್ಲಿಗೆ ಬರ್ತದೆ, ಇಲ್ಲ ಬರ್ತದೆ ಒಂದು ಸಿಂಗಲ್ ಕ್ರೋಶೆ. ಈ ರೀತಿಯಲ್ಲಿ ಫಿಕ್ಸ್ ಆಗ್ತದೆ ನೋಡಿ. ಇನ್ನು ನೆಕ್ಸ್ಟ್ 4 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 4 ಚೈನ್ ಸ್ಟಿಚ್ ಹಾಕಿ ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಇದು ವರ್ಕಿನ ಎಂಡ್, ಇದಕ್ಕೆ ನೆಕ್ಸ್ಟ್ ಸ್ಟೆಪ್ ಇದಕ್ಕೆ ಬೇಕು ಈ 4 ಚೈನ್ ಸ್ಟಿಚ್ಚು. ಇನ್ನು ನೆಕ್ಸ್ಟ್ ಇನ್ನೊಂದು 4 ಚೈನ್ ಹಾಕಿಕೊಳ್ಳೋಣ. ಅದು ಕುಚ್ಚು ಕಟ್ಟಲಿಕ್ಕೆ. ನಿಮಗೆ ಇಲ್ಲಿ 4 ಬ್ಯಾಡ್ ಅಂದರೆ 3 ಚೈನ್ ಸ್ಟಿಚ್ ಕೂಡ ಹಾಕ್ಕೊಳ್ಬೋದು. ನಾನು ಕೌಂಟು ಸುಲಭ ಹಿಡಿಲಿಕ್ಕೆ ಸುಲಭ ಆಗ್ತದೆ ಅನ್ನೋ ಕಾರಣಕ್ಕೆ 4 ಚೈನ್ ಸ್ಟಿಚ್ಚೇ ಹಾಕಿಕೊಳ್ತಿದ್ದೀನಿ. ನೆಕ್ಸ್ಟ್ ವರ್ಕಿದ್ದು ಕಂಟಿನ್ಯೂ ಮಾಡಲಿಕ್ಕೆ 4 ಚೈನ್ ಸ್ಟಿಚ್ ಹಾಕಿಕೊಳ್ಬೇಕು. ಈ ರೀತಿ ಮಾಡಿಕೊಳ್ಳಿಕ್ಕೋಸ್ಕರ 2 3 4 ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಸಿಂಗಲ್ ಕ್ರೋಶೆ. ಇನ್ನು ನೆಕ್ಸ್ಟ್ ರಿಂಗ್ ತಗೊಳ್ಳೋಣ.
ರಿಂಗ್ ತಗೋಬೇಕಾದ್ರೆ ಮೊದಲು ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿ ರಿಂಗ್ ತಗೋಬೇಕು. ಇದೇ ರೀತಿ ಕಂಟಿನ್ಯೂ ಮಾಡಿ ಲಾಸ್ಟಲ್ಲಿ ತೋರಿಸ್ತೀನಿ. ಈಗ ನಾವು ವರ್ಕಿನ ಲಾಸ್ಟ್ ಸ್ಟೆಪ್ಪಿಗೆ ಬಂದಿದ್ದೀವಿ. ಇದು 4 ಚೈನ್, ಈ ರಿಂಗ್ ಬಿಡಿದು ನೆಕ್ಸ್ಟ್ ಸ್ಟೆಪ್ಪು ಎಂಡ್ ಮಾಡಲಿಕ್ಕೆ, ಮತ್ತು 4 ಚೈನ್ ಕುಚ್ಚು ಕಟ್ಕೊಳ್ಳಿಕ್ಕೆ. ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಸಿಂಗಲ್ ಕ್ರೋಶೆ ಹಾಕಿ ನೆಕ್ಸ್ಟ್ 2 ಚೈನ್ ಸ್ಟಿಚ್ ಹಾಕಿ ಈ ದಾರವನ್ನು ಟ್ರಿಮ್ ಮಾಡಿಕೊಳ್ಳೋಣ. ನೆಕ್ಸ್ಟ್ ಸ್ಟೆಪ್ಪಿಗೂ ನಾನು ಪಿಂಕ್ ಕಲರಿದು 6 ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡಿದ್ದೀನಿ, ಅದಕ್ಕೆ ನೋಟ್ ಹಾಕಿಟ್ಟಿದ್ದೀನಿ. ಇಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ವಲ್ಲ, ಆ ಗ್ಯಾಪಿನಲ್ಲಿ ಹೋಗಿಬಿಟ್ಟು ಈ ಥ್ರೆಡ್ಡನ್ನು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಂಡು ಫಿಕ್ಸ್ ಮಾಡೋಣ. ಈ ರೀತಿಯಲ್ಲಿ ಫಿಕ್ಸ್ ಆಯ್ತಲ್ಲ, ನೆಕ್ಸ್ಟ್ ಪಕ್ಕದ 4 ಚೈನಿನ ಗ್ಯಾಪಿನೊಳಗೆ ಬಂದು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ ಈ ರೀತಿಯಲ್ಲಿ. ಇನ್ನು ಇಲ್ಲಿ ಫಸ್ಟ್ ಇದ್ದು ಇಲ್ಲಿ ಗ್ಯಾಪ್ ಇದೆ ನೋಡಿ, ಡಬಲ್ ಕ್ರೋಶೆ ಇದು, ಅದರೊಳಗಡೆಗೆ ಡಬಲ್ ಕ್ರೋಶೆ ಮಾಡಿಕೊಂಡು ಹೋಗೋಣ ಈ ರೀತಿಯಲ್ಲಿ. ಫಸ್ಟ್ ಇದು ಡಬಲ್ ಕ್ರೋಶದ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಮಾಡೋಣ ಈ ರೀತಿ. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, ಇದಿಲ್ಲಿಗೆ ಈ ರೀತಿಯಲ್ಲಿ ಫಿಕ್ಸ್ ಆಯಿತು ನೋಡಿ, ಕಾಣ್ತದಾ ಈ ರೀತಿಯಲ್ಲಿ. ಇನ್ನೀಗ ಸೂಜಿ ಮೇಲೆ ದಾರ ತೆಗೆದುಕೊಂಡು ಈ ಗ್ಯಾಪ್ ಇದೆ ನೋಡಿ, ಇಲ್ಲಿ 2ರ ಗ್ಯಾಪಿನಲ್ಲಿ 4 ಟೈಮ್ಸ್ ಬಂದು ಹೋಗಬೇಕು ಈ ರೀತಿಯಲ್ಲಿ. ಲಾಕ್ ಹಾಕ್ಕೋಬಾರ್ದು. 1 ಟೈಮ್, 2 ಟೈಮ್, 3 ಟೈಮ್, ಟೋಟಲ್ 4 ಟೈಮ್ಸ್ ಈ ರೀತಿಯಲ್ಲಿ ಒಳಗೆ ಬಂದು ಹೊರಗಡೆ ಹೋಗಬೇಕು. ಅಂದರೆ ಡಬಲ್ ಕ್ರೋಶೆ ಹಾಕಿದಾಗೆ, ಆದರೆ ಡಬಲ್ ಕ್ರೋಶೆ ಹಾಕಲಿಕ್ಕಿಲ್ಲ. ಈ ರೀತಿಯಲ್ಲಿ ಆಯಿತಾ, 4 ಟೈಮ್ಸ್ ಆಯಿತಾ. ಇನ್ನೀಗ ಒಟ್ಟಿಗೆ ಈ 4 ಗ್ಯಾಪಿನೊಳಗಿಂದ ಒಂದೇ ಸತಿಗೆ ಹೊರಗಡೆ ಈ ರೀತಿ ನೀಡಲನ್ನು ತರೋಣ ನೋಡಿ, ಈ ರೀತಿಯಲ್ಲಿ ಬರ್ತದೆ. ಹೊರಗಡೆ ಬಂದ ಮೇಲೆ ಒಂದು ಇದು ಲಾಕ್ ಹಾಕಿಕೊಳ್ಳೋಣ. ಈಗ ಒಂದು ಪಫ್ ಕ್ರಿಯೇಟ್ ಆಯಿತು ನೋಡಿ ಇಲ್ಲಿ ಈ ರೀತಿಯಾಗಿ. ಇನ್ನೊಂದು ನಾಟ್ ಹಾಕ್ಕೊಂಡಾಯ್ತಾ, ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡೋಣ. ಬೀಡು ಇನ್ಸರ್ಟ್ ಮಾಡಿದ್ದೀನಿ. ಇನ್ನೀಗ ಲಾಕ್ ಹಾಕಲಿಕ್ಕಿಲ್ಲ, ಹೀಗೆ ದಾರ ತೆಗೆದುಕೊಂಡು ಒಂದು ಡಬಲ್ ಕ್ರೋಶೆ ಬಿಟ್ಟು ಇನ್ನೊಂದು ಈ ಡಬಲ್ ಕ್ರೋಶೆ ಬಿಡಬೇಕು. ಈಚೆ ಅದರ ಪಕ್ಕದ ಡಬಲ್ ಕ್ರೋಶೆದ ಒಳಗಡೆ ಬಂದು ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ ಸುರುವಿಗೆ ಈ ರೀತಿಯಲ್ಲಿ. 2ರಲ್ಲಿ ಒಂದು ಸತಿ, ಮತ್ತು 2ರಲ್ಲಿ ಒಂದು ಸತಿ. ಇನ್ನು ಇದೇ ರೀತಿ ಪಫ್ ಆರ್ಚ್ ಮಾಡಿಕೊಳ್ಳೋಣ 4 ಟೈಮ್ಸ್. ಸೂಜಿ ಮೇಲೆ ದಾರ ತೆಗೆದುಕೊಂಡು ಒಳಗಡೆ ಬಂದು ಹೊರಗೆ ಹೋಗೋದು, ಲಾಕ್ ಹಾಕಲಿಕ್ಕಿಲ್ಲ. ಇನ್ನೊಂದು ಸತಿ ಒಳಗಡೆ ಬಂದು ಹೊರಗಡೆ ಹೋಗೋದು. 2 ಆಯಿತು. ಇದು ಇನ್ನೊಂದು ಸತಿ. ಈ ಡಿಸೈನ್ ಬೇಗ ಹಾಕಿ ಮುಗಿಸ್ಬೋದು. 3 ಟೈಮ್ಸ್ ಆಯಿತು. 4 ಟೈಮ್ಸ್ ಬಂದ್ವಾ. ಇನ್ನೀಗ ಒಂದೇ ಸತಿಗೆ ಇದರೊಳಗಿಂದ ಹೊರಗಡೆ ಬಂದರೆ ಆಯ್ತು ಈ ರೀತಿಯಲ್ಲಿ. ಹೊರಗಡೆ ಬಂದು ಲಾಕ್ ಹಾಕಿಕೊಳ್ಳೋಣ, ಬೀಡ್ ಇನ್ಸರ್ಟ್ ಮಾಡೋಣ. ಇದೇ ರೀತಿ ಪೂರ್ತಿ ಮಾಡಬೇಕು. ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಇಲ್ಲಿ ನಾವು 12 ಡಬಲ್ ಕ್ರೋಶ ರಿಂಗಿಗೆ ಹಾಕೊಂಡ ಕಾರಣ ಇದರ ಮೇಲೆ 6 ಪಫ್ ಆರ್ಚ್ ಬಂತು. ಒಂದು ಬಿಟ್ಟು ಒಂದರಲ್ಲಿ ಮಾಡಲಿಕ್ಕಲ್ವಾ, ಹಾಗಾಗಿ ಇದನ್ನೀಗ ಇಲ್ಲಿ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇದೆ ನೋಡಿ, ಅದರ ಒಳಗಡೆ 4 ಚೈನ್ ಗ್ಯಾಪಿನ ಒಳಗಡೆ ಎಲ್ಲಿ ಬರ್ತದೆ ವರ್ಕ್ ನೋಡಿ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಈ ರೀತಿಯಲ್ಲಿ ವರ್ಕ್ ಅಲ್ಲಿಗೆ ಫಿಕ್ಸ್ ಆಯಿತು ನೋಡಿ, ಈ ರೀತಿಯಾಗಿ ವರ್ಕ್ ಕಾಣಿಸ್ತದೆ. ಇನ್ನು ಆ 4 ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಹಾಕಿದ್ವಿ ನೋಡಿ ಫಸ್ಟಿಗೆ, ಅದರ ಒಳಗಡೆನೂ ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಈ ರೀತಿಯಲ್ಲಿ ಸಿಂಗಲ್ ಕ್ರೋಶದ ಒಳಗಡೆ ಸಿಂಗಲ್ ಕ್ರೋಶೆ. ಇನ್ನು ನೆಕ್ಸ್ಟ್ ಈ ಕುಚ್ಚು ಕಟ್ಟುವ 4 ಚೈನ್ ಇದೆ ನೋಡಿ, ಅದರ ಮೇಲೆ 4 ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಬೇಗ ಮಾಡಿ ಮುಗಿತದೆ ಇದೊಂದು ರೀತಿ ಡಿಸೈನು. ಫೈನಲ್ ಆಗಿ ಕುಚ್ಚೆಲ್ಲ ಕಟ್ಟಿದ ಮೇಲೆ ಲುಕ್ ನೋಡಲಿಕ್ಕೆ ಚೆಂದ ಕಾಣ್ತದೆ.
ಇದರ ಒಳಗಡೆಗೆ ಸಿಂಗಲ್ ಕ್ರೋಶದೊಳಗೆ ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಈಗ ಸಿಂಗಲ್ ಕ್ರೋಶದೊಳಗೆ ಸಿಂಗಲ್ ಕ್ರೋಶ ಆಯಿತಾ, 4 ಚೈನ್ ಹಾಕಿ ಇನ್ನೀಗ ನೆಕ್ಸ್ಟ್ ರಿಂಗ್ ಬೀಡಿದ್ದು ವರ್ಕ್ ಸ್ಟಾರ್ಟ್ ಮಾಡಲಿಕ್ಕೆ ಈ ನೆಕ್ಸ್ಟ್ 4 ಚೈನ್ ಇದ್ದು ಗ್ಯಾಪಿನೊಳಗಡೆಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ ಈ ರೀತಿಯಲ್ಲಿ. ನೆಕ್ಸ್ಟ್ ಇದರೊಳಗೆ ಫಸ್ಟ್ ಇದನ್ನು ಬಿಟ್ಟು ಫಸ್ಟ್ ಡಬಲ್ ಕ್ರೋಶೆಯನ್ನು ಬಿಟ್ಟು ಫಸ್ಟ್ ಡಬಲ್ ಕ್ರೋಶೆಗೆ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ವರ್ಕ್ ಕಂಟಿನ್ಯೂ ಆಗ್ತದೆ. ನಾನು ಫೈನಲ್ ಆಗಿ ತೋರಿಸ್ತೀನಿ ಕುಚ್ಚೆಲ್ಲ ಕಟ್ಟಿ ಆದಮೇಲೆ. ಈಗ ನಾವು ವರ್ಕಿನ ಲಾಸ್ಟ್ ಸ್ಟೆಪ್ಪಲ್ಲಿದ್ದೀವಿ. ಇಲ್ಲಿ 4 ಚೈನ್ ಸ್ಟಿಚ್ ಹಾಕಿ ಸಿಂಗಲ್ ಕ್ರೋಶೆ ಗ್ಯಾಪಿನೊಳಗಡೆ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ ಈ ರೀತಿಯಲ್ಲಿ. ನೆಕ್ಸ್ಟ್ ಹ್ಯಾಸ್ ಇಟ್ ಈಸ್ ಅದಕ್ಕೆ ಹಾಕಿದಾಗೆ 2 ಚೈನ್ ಹಾಕಿ ಥ್ರೆಡ್ ಕಟ್ ಮಾಡಿಕೊಳ್ಳೋಣ. ಪೂರ್ತಿ ಕುಚ್ಚೆಲ್ಲ ಕಟ್ಟಿ ಆದಮೇಲೆ ವರ್ಕ್ ಈ ರೀತಿಯಾಗಿ ಕಾಣಿಸ್ತದೆ. ನಿಮಗೆ ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಇವತ್ತು ನಾವು ರಿಂಗ್ ಬೀಡನ್ನು ಯೂಸ್ ಮಾಡಿಕೊಂಡು ಒಂದು ಬ್ಯೂಟಿಫುಲ್ ಆಗಿರುವ ಡಿಸೈನನ್ನು ಮಾಡೋಣ. ಈ ಡಿಸೈನನ್ನು ಬ್ರೈಡಲ್ ಕುಚ್ಚು ಡಿಸೈನ್ ಆಗಿಯೂ ಯೂಸ್ ಮಾಡ್ಬೋದು. ಈ ಡಿಸೈನು ವರ್ಕ್ ಹೆವಿಯಾಗಿದೆ ನೋಡಿ, ಈ ರೀತಿಯಾಗಿದೆ. ನಿಮಗೆ ಈ ಡಿಸೈನ್ ಇಷ್ಟ ಆದರೆ